अबे क्लास तो नहीं था भाई. ಒಳ್ಳೆ ಸಂಘ ಮಾಡ್ತಾ ಬರ್ಕತ್ತೀನಿ ಗೈಸ್ ನಮಗೆ. ಗೈಸ್ ನಮ್ಮ ಅಲ್ಲಿ ಬಾಸ್ ಪೋತಾರ ನಮ್ಮ ಬಿಲ್ ಫೇರ್ ಬಾಸ್ ಪೋತಾರೆ ಅಪರೂಪಕ್ಕೆ ಇಷ್ಟು ದಿನ ಕಣ್ಣಿಗೆ ಕಾಣ್ತಿರಲ್ಲ. ಟ್ರಿಪ್ಪು ಚಿಕ್ಕಮಂಗ್ಳೂರು ಅನ್ಕಂಡು ನೋಡ್ರಿ ಹೆಂಗ್ ಕಾಣ್ತಾವಳೆ ಇಲ್ಲಿಂದ. ಗಂಡು ಮಗ ಬಂದ ಮಾತ್ರ ಗಂಡು ಮಗ ಕ್ಲಾಸ್ ಅಟೆಂಡ್ ಮಾಡು ಅಂದ್ರೆ ಅಲ್ಲ ಕಣ ನೋಡೋ ಬ್ಯಾಗ್ ಹೋಗ್ಲಿ ಏನಿಲ್ಲ ಹೆಂಗ್ ಬಂದ್ರೆ. ನಾನಾದ್ರೂ ನೋಡೋ ನಾನು ಕ್ಲಾಸ್ ಕೇಳಕ್ ಬಂದಿಲ್ಲ ಹಂಗಾರ ಬ್ಯಾಗ್ ತಗೊಂಡಿದ್ದೀನಿ. ನೀನು ಕ್ಲಾಸ್ ಕೇಳಕ್ ಬಂದಿದ್ದೆ ಕ್ಲಾಸ್ ಕೇಳ್ಕೊಂಡ್ ಬಂದಿದ್ದೆ ಬ್ಯಾಗ್ ಎಲ್ಲ. ವಾಟ್ ಇಸ್ ಬಿಹೇವಿಯರ್ ಹೆಂಗಿತ್ತು ಟ್ರಿಪ್ಪು? ನಮ್ಮನ್ನ ಬಿಟ್ಟು ಮೈಸೂರಿಗೆ ಹೋದಂಗ ಅದೇ ಮೈಸೂರಿಗೆ ಹೋಗಂಗ ಅದೇ ಮೈಸೂರು ಚಿಕ್ಕಮಂಗ್ಳೂರು ಇರ್ಲಿ ನೀವು ನನ್ನ ಬಿಟ್ಟು ದಿನಾಸಿಗೆ ಮನೆಯಲ್ಲಿ ನನ್ನ ಬಿಟ್ಟು ನನಗೆ ಏನ್ ಅನ್ಬೇಕು ನಾವೇ ಬಿಟ್ಟು ಹೋಗ್ತಿದೀವಂತೆ. ಪೇಪರ್ ಒಂದಿನ ನಿಮ್ಮ ಅಮ್ಮನ ಹತ್ರ ಏನಂದಿದ್ದಾನೆ ಚಿಕ್ಕಮಂಗ್ಳೂರಲ್ಲಿ ಇದ್ದಾಳೆ ಅಂತ. ನಾನು ಇಲ್ಲೇ ಇದೀನಿ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ ಬಂದಿದ್ದೀನಿ. ಎಂತ ಸುಳ್ಳು ನನ್ ಮಗ ಅಂದ್ರೆ ಯಾರ ನಂಬಿದ್ರು ಕಿರಣ ನಂಬರ್ದು ಕಾಲೇಜ್ ಬಿಡು ಅಂತಂದೆ. ಯಾಕೆ ಶರ್ಟ್ ನಿಮ್ಮ ಅಪ್ಪನ ಬಂದಿದ್ದಿ? ನಿಮ್ಮ ಅಪ್ಪನ ಶರ್ಟ್ ಕೇರಳದೊಳಗಳಪ್ಪ ಹೇಳು. ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ನೀನು. ಅವ್ರ ಸಂಘ ಸೇರಿ ಕೇರಳ ಸಂಘ ಕೇರಳ ಫ್ರೆಂಡ್ಸು ಇರ್ತಾರೆ. ಕೇರಳದೊಳಗ ಹೆಂಗಿತ್ತು ಕ್ಲಾಸು? ನಮ್ಮ ಕ್ಲಾಸ್ ಬಗ್ಗೆ ಗೊತ್ತಾಯ್ತಾ? ಗೊತ್ತಿತ್ತು ಅದಕ್ಕೆ ನಾ ಕೇಳಿದ್ದು. ನನಗೆ ಇನ್ನೊಂದು ಕ್ಲಾಸ್ ಇದೆ ಇವನೇನೋ ಹೋಗ್ಬೇಡ ಅಂತ. ಯಾವ್ದು ಥಿಯರಿನಾ? ಹೋಗಮ್ಮ ನೀನು ಓದು ಒಳ್ಳೆ ಹುಡುಗಿಯಾಗಮ್ಮ. ಕೂತ್ಕೊಂಡ್ರೆ ಅಲ್ಲಿಂದ ಬರೋಸ್ಲಿಕ್ಕೆ ಟೈಮ್ ಈಗ ಹೋಗೋ 30 ಮಕ್ಕಳು ಮುಗಿಸ್ಬಿಡ್ತಾರೆ ಅಷ್ಟೇ. ಅಟ್ಟು ಬಿಡ್ತಾರೆ. ಅಟೆಂಡೆನ್ಸ್ ಆಯ್ತಾ? ಆಫರ್ ಲೆಟರ್ ಕೊಟ್ಟ ಮತ್ತೆ ಸಮಾಚಾರ? ನೀವೇ ಹೇಳ್ಬೇಕಪ್ಪ ದೊಡ್ಡವರು. ನಮ್ಮನ್ನ ಬಿಟ್ಟು ತಿರ್ಗೋರು. ಬೋಧಿ ವೃಕ್ಷದ ಕೆಳಗಡೆ ಬುದ್ಧ ಕೂತಂಗ್ ಕೂತಿದ್ದೆ. ಹಂಗೆ ಕೂತ್ಕೊ ಚೆನ್ನಾಗಿತ್ತು ಪೊಸಿಷನ್ ಅದು. ಬೋಧಿ ವೃಕ್ಷ ಯಾವ್ದು? ಬೋಧಿ ವೃಕ್ಷ ಅಂದ್ರೆ ಯಾರೋ ಒಂದು ಮರ ಕಣ. ಹೆಂಗ ಒಳ್ಳೆ ವಾತಾವರಣ ತಣ್ಣು ಗಾಳಿ ಬೀಸ್ತದೆ. ಒಬ್ಬೊಬ್ರು ಅಂತಾರೆ ವಿಚಿತ್ರ. ಅಲ್ಲೊಂದು ಗ್ರೂಪ್ ಓದ್ತಾವ್ರೆ, ಅಲ್ಲೊಂದು ಗ್ರೂಪ್ ಗೇಮ್ ಆಡ್ತಾರೆ, ಇಲ್ಲೊಂದು ಗ್ರೂಪ್ ಎಲ್ಲ ಓದ್ತಿರ್ತಾರೆ. ನಾವೇ ಕೂತಿರೋದು. ನಮ್ಮನ್ ಬಿಟ್ಟು ಮೈಸೂರಿಗೆ ಹೋಗಂಗಾಗಿದ್ದಿ. ಒಂದು ದೇವಸ್ಥಾನಕ್ಕೆ ದೇವ್ರ ನೋಡಕ್ ನಮ್ಮನ್ನ ಬಿಟ್ಟು ಹೋಗಿರೋದು. ಏನಂದೆ ಅಣ್ಣ ನೀನ್ ಹಿಂಗೆ ಬ್ಲಾಗ್ ಅಲ್ಲಿ ಹೇಳು, ನಿಂಗೆ ಹೇಳ್ತೀನಿ. ಬಿಟ್ಟು ಹೋಗಿದ್ದಿ. ನಾನು ಹೇಳ್ಬಿಟ್ಟು ಹೋಗಿದ್ದೀನಿ ತಾನೆ. ಅಪ್ಪಿ ಹೇಳ್ಬಿಟ್ಟು ಹೋದಪ್ಪಿ ಕೂಗದ್ಲಪ್ಪಿ. ಆ ಬಂಡೆ ಎತ್ತಂಗಿದ್ರೆ ತಲೆ ಮೇಲೆ ಹಾಕಿರೋಳು ಏನ್ ಮಾಡ್ತೀವಿ? ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಅಷ್ಟೇ. ನಾನು ಕರ್ದೆ. ಯಾರ್ದು ಇವಾಗ ಕಾಂಟ್ರಿಬ್ಯೂಷನ್? ನನ್ನ ಹತ್ರ ಅಂತೂ ಇಲ್ಲ ಕಣಪ್ಪ, ಮನೆಯಿಂದ ದುಡ್ಡು ಕೊಡ್ತಿಲ್ಲ. ಡವು ಇಲ್ಲ ಬೇಕಾದ್ರೆ ಅಕೌಂಟ್ ತೋರಿಸ್ತೀನಿ ಬಾ. 100 ರೂಪಾಯಿನೂ ಇಲ್ಲ. ಈಗ ಬೇರೆ ಕೋಲ್ಡ್ ಕಾಫಿ ಎಲ್ಲ ಕೊಡ್ಸೋಳಪ್ಪ ನನಗೆ. ಕೋಲ್ಡ್ ಇರೋರಿಗೆ ಕೋಲ್ಡ್ ಕಾಫಿ ಕೊಡೋದು. ನನಗೇನು ಕೊಡ್ತೀನಿ ಮತ್ತೆ? ಈಗ ನೆನ್ನೆ ಅವನಿಗೆ ಕೊಡ್ತೀನಿ, ನನಗೆ ಕೊಡ್ಸ್ಬೇಕು ನೋಡಿ. ಬಾ 100 ರೂಪಾಯಿನೂ ಇಲ್ಲ ಅಲ್ವಿ ಡೆಬಿಟ್. ಆಯ್ತು ನಡಿಯಪ್ಪ. 3 ಜನಕ್ಕೆ ಎಷ್ಟು ರೂಪಾಯಿ ಆಗ್ತದೆ? 300 ರೂಪಾಯಿ ಆಗ್ತದ? ಸಾಕು ನಡಿಯಪ್ಪ ಹಂಗಾರೆ. ಆಯ್ತು ಅಷ್ಟು ಇಲ್ಲ ನಾವು ಇವತ್ತು ನೀನು ಕೊಡ್ತೀನಿ ಅಂದರೆ. ಇವತ್ತು ನೀನು ಕೊಡ್ರೆ ಇನ್ನು ನೆಕ್ಸ್ಟ್ ಟೈಮ್ ನೆನ್ನೆ ಲಾಸ್ಟ್ ಯಾರು ಕೊಡ್ಸಿ? ಲಾಸ್ಟ್ ಟೈಮು ಲಾಸ್ಟ್ 2 ಸರಿ ನೀವೇ ಕೊಡ್ತೀನಿ ನಡಿಯಪ್ಪ ಹಂಗಾರೆ. ಇಬ್ರು ಸೇರಿ ನಾವು ಸೇರಿ ಕೊಡ್ತೀನಿ. ಸರಿ ಆಗ್ತಿಲ್ಲ ಹೊರಗೆ ಹೋಗಿ. ಇನ್ನು ಏನು ತಿಂತೀನಿ ತಿಂದ್ರಿ ನ್ಯಾಪಟಿ? ಒಂದು 200 ರೂಪಾಯಿ ತಿಂತ್ಯಾ? 250 ರೂಪಾಯಿ ತಿಂತ್ಯಾ? ಇಷ್ಟು ತಿಂದ್ರೆ ಅದ್ರಾಗ ಇನ್ನಾರು ಬಿಟ್ಟು ಬರ್ತಾಳೆ. ರಾತ್ರಿ ಅನ್ನ ತಿನ್ನಲ್ಲ ಮ್ಯಾನ್, ಚಪಾತಿ ಡೈಟಿಂಗು. ಅಕ್ಕ ಕಾರ್ ಮಾಡಿಸ್ ಅಂತ ಏನೋ ಅನ್ಬಿಟ್ಲು ನನಗೆ ಅವತ್ತು. ಕಾಲೇಜಿಗೆ ಬತ್ತಿದಂಗೆ ಬ್ಯಾಗ್ ಎತ್ಕೊಂಡು ಇಂತ ಕಡೆ ನಾನು ಅಸಿಸ್ಟೆಂಟ್ ಕೆಲಸ ಮಾಡ್ಬೇಕು. ನಿನಗೆ ಕೇಳ್ಕೆಲ್ಲ ಮಧ್ಯಾಹ್ನ ತಿಂಡಿ ಸಂಬಳ ಅಲ್ಲ. ನೀನ್ ಮಧ್ಯಾಹ್ನ ಏನೇನು ತಿಂತಿ ಅದಲ್ಲ ನಂದೇ ಖರ್ಚು. ಬೆಂಗಳೂರಲ್ಲಿ ಫ್ರೆಂಡ್ ಅದು ಯಾವ್ದೋ ಫಿಲಮ್ ಮಾಡ್ತಾನಲ್ಲ ಆ ಥರ ಕಿಸ್ ಫಿಲಮ್ ಇರಬೇಕು. ಕಿಸ್ ಯಾತ್ರಾಗೆ ಅದೇ ತಾನೇ. ಅವ್ನು ಏನೋ ತಪ್ಪು ಮಾಡಿರ್ತಾಳೆ. ಕಾರ್ ಕ್ಲಾಸ್ ಏನೋ ಮಾಡಾಕಿರ್ತಾಳೆ. ಸ್ಟಾರ್ಟಿಂಗ್ ಹೋದಾಗ ಬ್ಯಾಗ್ ಇಟ್ಕೊಂಡು ಕ್ಲಾಸ್ ರೂಮ್ ಹೋಗ್ಬಿಟ್ಟು ಬ್ಯಾಗ್ ಬುಕ್ ಎಲ್ಲ ಇಟ್ಕೊಟ್ಬಿಟ್ಟು ಈಗ ಕ್ಲಾಸ್ ಮುಗಿದಂಗೆ ಅಸಿಸ್ಟೆಂಟ್ ಕೆಲಸ ಮಾಡಬೇಕು. ಆ ಥರ ನಾನು ಹೇಳಲ್ಲ ಅಪ್ಪ ಇವಳಿಗೆ ಬ್ಯಾಗ್ ಎತ್ಕೊಂತ. ಇನ್ನೇ ಎತ್ಕೊಂಡು ಮನ್ಸರ್ ಹೇಳು. ನಾನು ಹೇಳ ಬ್ಯಾಗ್ ಎತ್ಕೊಂಡು ವೆಯ್ಟ್ ಆಗ್ಬೋದು ನನಗೆ. ಕಾಲೇಜಿಗೆ 2 ನಿಮಿಷಕ್ಕೆ ಬಂದ ಬ್ಯಾಗ್ ಮೆರೀರಿ ಅದೆಷ್ಟು ಮೇರಿದ್ದೀರಾ ಮೆರೀರಿ ಅಂದ್ಬಿಟ್ಟು ಕಾಲೇಜ್ ಗಾಯ್ಸ್. ಇನ್ನೊಂದು ಮ್ಯಾಕ್ಸಿಮಮ್ ಇನ್ನೊಂದು ತಿಂಗಳು ಅಷ್ಟೇ ನಮ್ಮ ಕಾಲೇಜ್ ಕತೆ ಹೌದಾ ಗೈಸ್. ಎಕ್ಸಾಮ್ ಮುಗಿತು ಅಂತಂದ್ರೆ ಕೆಲಸ. ಸಮಿತಾ ನಿಂದು ನೆಕ್ಸ್ಟ್ ಯಾವುದು? ಒಳ್ಳೆ ಹುಡುಗ ನೋಡಿ ಮದುವೆ ಆಗೋದು. ನನ್ನ ಮಾತು ಕೇಳು. ಕಾಫಿ ಎಸ್ಟೇಟ್ ಐತೆ ಆರಾಮಾಗ ಅದನ್ನ ಇದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡರ್ನೈಸೇಷನ್. ಇವಾಗ ಒಂದು ಎಕರೆ ಎಷ್ಟು ತೆಗಿತಾ ಹೇಳು? ಒಂದು ಎಕರೆ ಎಷ್ಟು ಪ್ರಾಫಿಟ್ ತೆಗಿತಾ ಇದೆಯಾ? ಅದನ್ನ ಡಬಲ್ ಮಾಡ್ದೆ ಹೆಂಗೆ ಯೋಚನೆ ಮಾಡು. ಏನಾರು ಐಡಿಯಾ ಬೇಕು ಅಂದ್ರೆ ನಮಗೆ ಕೇಳು. ಬೇಕಾರೆ ಇಬ್ರಿಗೂ ಸೇರಿ ಒಂದೊಂದು ಅದು ಐಡಿಯಾ ಬೇಕು ಅಂದ್ರೆ ಕೇಳು, ನಾವು ಕೊಡ್ತೀವಿ. ತಿಂಗಳು 50,000 ಸಂಬಳ ಕೊಟ್ಟು ಸಾಕು. ಅದು ನೀವು ನನ್ಗೆ ಕೊಡ್ರು. ನಮ್ಮ ಮನೇಲಿ ಫಸ್ಟ್ ಮನೆಗೆ ಬಂದ್ರೆ ಒಟ್ಟು ಕಳಿಸ್ತಾರೆ. ಈಗ ಇಲ್ಲ 50,000 ಕೊಟ್ರೆ ಅದೆಲ್ಲ ಐಡಿಯಾ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಪ್ಲಾನ್ ಕೊಡ್ತೀವಿ ನಾವು. 50,000ಕ್ಕೆ ಸಮೇತ 50,000ಕ್ಕೆ ನಿನಗೆ ಇವಾಗ ಗ್ರೋತ್ ಆಗಲ್ಲ. ನಿನ್ ಕಾಣಿಸಲ್ಲ ಏನು. ಇನ್ನೊಂದು 10 ವರ್ಷ ಆದ್ಮೇಲೆ ಆಮೇಲೆ ಪಕ್ಕ ಕೊಡ್ತೀವಿ. ಶ್ರೀಮಂತ ಆಗ್ಬಿಟ್ಟಿರ್ತೀಯ. ಬೇಡ ಕಿರಣ, ನಿಮ್ದು ಸೈಟ್ ಇದೆಯಲ್ಲ ಅಲ್ಲೇ ಬೆಳ್ಬಿಡೋಣ.
ಕಾಫಿನ ಯಾಕೆ ನಾನೇ ಮಳೆ ಬೆಳೆ ಇಲ್ಲ. ಕಾಫಿ ಎಷ್ಟೇ ಪರ್ಮನೆಂಟ್ ಮುಚ್ಚೋಗ ಸ್ಕೆಚ್ ಆಗ್ತಾ ಇದೆಯಾ ಅಂತ ಅನ್ಕೊಂಡಿರ್ತ ಮನ್ಸಗಳು ಇವಾಗ. ಇದೊಂದು ಮಕ್ಳು ಬಂದ್ರೆ ಉದ್ದಾರ ಆಗಲ್ಲ ಕಾಫಿ. ಅಣ್ಣ ಅಲ್ಲಿ ಜನಕ್ಕೆ ಸಂಬಳ ಕೊಡೋರಿಗೆ ಆಗೋಗುತ್ತೆ. ಅಲ್ಲ ಸುಖಪುರ ಸೆಕೆಂಡ್ ನಾಯಿ ನೋಡ್ರಿ ಹೆಂಗ್ ಬರೋದು. ಅದಕ್ಕೆ ಸುಖ ನಿನಗಿಲ್ಲ. ಒಂದ್ 2 ತಿಂಗಳಾದ್ರೆ ಇನ್ನ ಅಟ್ಟು ರೂಪಾಯಿ ಕೆಲ್ಸ ಗಿಲ್ಸ. ಅಯ್ಯೋ 3 ಜನಕ್ಕೆ ಒಂದೇ ಕಂಪ್ನಿ ಕೆಲಸ ಸಿಕ್ಕರೆ ಹೆಂಗೆ ಕತೆ? ಕಂಪ್ನಿ ಹಾಳಾಗೋಯ್ತು ಗೈಸ್. 3 ಜನಕ್ಕೆ ಸಿಕ್ಕೇ ಸಿಕ್ತಾ ಇರಕ್ಕಾಗಿಲ್ಲ. ಕಂಪ್ನಿ ಅಂತ ಹೇಳಲ್ಲ ನಮ್ಮ ಬಿಸ್ನೆಸ್ ಬಗ್ಗೆ ಹೇಳೋ ಅವಳಿಗೆ ಸ್ಟಾರ್ಟ್ಅಪ್ ಬಿಟ್ಟೇನೋ ಮಾಡ್ತಾ ಇಲ್ಲ ಹೇಳ ನಿಂಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸೇರ್ಕತ್ಯಾ? ಸೇಲ್ಸ್ ಆಯ್ತು. ರೆಡಿ ಅಂತ ಕೂಡ ಸೇಲ್ಸ್ಗೆ ಎಲ್ಲ ನಾವೇ ಮಾಡ್ತಿದ್ದೆ. ಜಗ ಮಾಡ್ಕೊಂಡ್ ಬಾಕಪ್ಪ ನೀನು. ಸಮೇತ ಹೆಂಗೆ ಅಂದ್ರೆ ಮುಂದಿನ ತಿಂಗಳು ಅವನು BMW M2 M5 ನಿಲ್ಸ್ಕೊಳ್ಳೋದೆ. ನನ್ಗೊಂದೇನೋ ಚಿಕ್ಕದಾಗ ಕೊಡ್ತೀನಿ. ಪಕ್ಕ ಬಿಸ್ನೆಸ್ ಹೋಗಿ ಸಾಕಲ್ಲ ನಂಗೆ ನಮ್ಮ ಒಂದು ಕಡೆ ಹೇಳ್ಕೊಳ್ಳ ಮಾಡ್ಬಿಡೋಣಪ್ಪಿ. ಆರಾಮಾಗಿ ಕೂತ್ಕೊಂಡ್ಬಿಡೋಣ. ಅವ್ರು ಬ್ರೇಕ್ ಬಂದ ಕಾಲೇಜ್ಗೆ ಎಮ್ಮೆಚಾರು ಅಲ್ಲ ಮೋನ ನೀವು ಇನ್ನೊಬ್ರು ಕ್ಲಾಸ್ ಕೇಳ್ತಾರ ಅವರು ಅವ್ರು ಹೋಗ್ಬೇಕು. ಅವರು ಎಮ್ಮೆಚಾರ ಅವರು ಹಾ ಅವ್ರ ಹೆಂಗ್ ಬಂತ ಮತ್ತೀಗ? ಓಯ್ ಮೋನ ಕ್ಲಾಸಾ? ಕ್ಲಾಸ್ ಕೇಳಕ್ ಬಂದಿದ್ಯಾ? ಭಯ ಬಿದ್ದು ಪಾಪ. ಕ್ಲಾಸ್ ಕೇಳಕ್ ಬಂದಿದ್ಯಾ ಅಂತ ಅಂದೆ. ಇವರೆಲ್ಲ ಎಕ್ಸಾಮ್ ಟೈಮಲ್ಲಿ ಹೆಲ್ಪ್ ಮಾಡೋರು. ಕ್ಲಾಸ್ ಕೇಳ್ತಾ ಇದ್ಯಾ? ಓ ನೋಡ್ದನ್ರಿ ನಮ್ನೆ ಹೋಗಿದ್ದು. ಇಲ್ಲ ಮ್ಯಾನ್ ಬರ್ತಿಲ್ಲ ಡೂ ಮಾಡ್ತಾವಳೆ. ಇವತ್ತು ಫಸ್ಟ್ ನೋಡಿದ್ ನಾನು. ಇಲ್ಲ ಬರ್ತಾಳೆ ಪಾಪ ಒಳ್ಳೆ ಹುಡುಗಿ. ಇಲ್ಲ ಮ್ಯಾನ್ ಮಗ ಪಕ್ಕ ಸುಳ್ಳು. ಆರಾಮ್ ಕಳ್ಳನ ಮಗನೇ ಬಾಯ್. ಸುಮ್ಮನೆ ಗೊತ್ತಿರೋ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಕಳಿಸ್ತಾರೆ ಗೈಸ್. ಇವ್ರು ಕಳ್ಸಲ್ಲ ನಾನ್ಸೆನ್ಸ್ ಎಲ್ಲ. ನನಗೆ ಗೊತ್ತಿಲ್ಲ. ನಾವು ಕೇಳಕ್ಕಿಂತ ಮುಂಚೆ ಹುಡುಗಿ ಕಳಿಸಿರ್ತದೆ. ನನಗೆ ನೀವು ಕಳ್ಸೋದು. ಹೊಡ್ಕೊಂಡೆ ತಲೆಗೆ ಕುಳ್ಗಿದ್ಯಾ ಹೊಡಿಲ್ಲ ನಿನಗೆ. ನಾವೇ ಫೋನ್ ಮಾಡುವ ಕಳಿಸ್ತಾರೆ. ಆ ಹುಡುಗಿ ಹೆಂಗಂದ್ರೆ ಈಗ ತಗೊಳ್ರಿ ಇವತ್ತು ಕೊಡ ಅಂದ್ಬಿಟ್ಟು ಇದು ಮಾಡ್ತಾ ಗೈಸ್. ಹುಡುಗಿ ಅದು ನನಗೆ ಇವ್ರು ಕಳಿಸ್ಬೇಕು ಗೈಸ್. ಅವ್ರು MH ಅವರು ಅದು ಕಾಲೇಜ್ ಹೆಂಗ್ ಬಂದ್ರೆ ಗೊತ್ತಾಗಲಿಲ್ಲ. ಒಳ್ಳೆ ಗೈಸ್ ನಮಗೆ ಹಂಗಲ್ ನಾವಿದ್ದಂಗೆ ನಮಗೇನು ಗೊತ್ತಿಲ್ಲ. ನಾವೇ ಸೋಂಬೇರಿ ನನ್ನ ಮಕ್ಕಳು. ನಮ್ಗೆ ಸೋಂಬೇರಿ ಎಂತ ಸೋಂಬೇರಿ ಅಂದ್ರೆ ನಾನು ಅಕೌಂಟ್ ಕಳ್ಸಿ ಅಂತ ಫೋನ್ ಹಾಕಿದ್ರೆ ನನಗೆ ಅಂತಾಳೆ ನೀನೇ ಯಾವ ಸಿಕ್ಕಿದ್ರೆ ಕಳ್ಸೋ ನನಗೆ ಯಾವ ಸಿಕ್ಕಿಲ್ಲ ಅಂತ. 99 ವೆರೈಟಿ ದೇಶಕ್ಕೆ ಹೋಗೋಣ. 99 ಟ್ರೈ ಮಾಡೋಣ ಒಂದ್ಸಲಿ. ಗೈಸ್ ಕಾಲೇಜಲ್ಲಿ 99 ತರ ವೆರೈಟಿ ದೋಸೆ ಇಂತ ಇದು. ಒಂದ್ ದಿವಸಕ್ಕೂ ನಾವು ನಾರ್ಮಲ್ ದೋಸೆ ಬಿಟ್ರೆ ಒಂದ್ಸಲಿ ನಾನು ನನ್ನ ತಂಗಿ ಮಾಡಿದ್ದು ಏನೋ ಕಲ್ಸ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅದೇ ಚೆನ್ನಾಗಿತ್ತು ವೆರೈಟಿ ದೋಸೆ. ನೋಡೋಣ ಮನೆ ದೋಸೆ ಗೀಸೆ ಬೇಡಪ್ಪ ನಮಗೆ. ಬೂಸ್ಟ್ ಗೀಸ್ಟ್ ನೋಡಿ ಕುಡಿತಾರಲ್ಲ ಆ ಥರ ಅಂದ್ಬಿಟ್ಟು ಇದ ಖಾಲಿ ಮಾಡೋಣ. ಇವತ್ತು ಯಾವಾರ ಮಂಗಳವಾರ ಅಕ್ಕ ಆಯ್ ಹೇಳ್ಬೇಕಕ್ಕ. ಅಪರೂಪ ಕಾಲೇಜ್ ಬಂದಿದ್ದೀವಿ. ಚೆನ್ನಾಗಿ ಏನಾದ್ರು ಬಿಸಿ ಬಿಸಿಯಾಗಿ ರುಚಿಯಾಗಿ ಏನಾದ್ರು ಕೊಡ್ರಿ. ಬೇಕಾ ಪುಕ್ಸ್ ಬೇಕು ನನಗೆ ವಡೆ. ಆಗ ವಡೆ ನಿನಗೇನು ಬೇಕು? ಪುಕ್ಸೇನಾ? ನೀನಂತ ಅಂದ್ಯಾ? ನಾನು ಪುಕ್ಸೆ. ನಮಗೂ ಅದೇ ಅಕ್ಕ 2 ಪುಕ್ಸ ಒಂದು ವಡೆ. ಏಯ್ ದಪ್ಪ ಎತ್ಕೋ ವರ್ಷ ಬರಲ್ವಾ? 60 ನೀನೇ ಎತ್ಕೋ. ಏಯ್ ದಪ್ಪ ಎತ್ಕೊಡ. ಇವೆರಡು ಎತ್ತು ದಪ್ಪು ಇದೊಂದು ಅಪ್ಪರದೆ. ಅಕ್ಕ ಅಂತ ಫುಲ್ಲು ಬಿಸಿ ಬಾಯಿ ಇಕ್ಕರೆ ಬೆಂದಬೇಕಿಲ್ಲ. ಫುಲ್ ಬೈಕ್ ಚಿಕ್ಕ ಎತ್ಕೊಂಡು ಎಷ್ಟೋ ಗೊತ್ತಾಗಲ್ವಾ? ಅದೆಲ್ಲ ನೋಡಲ್ಲ. ಇಷ್ಟೊಂದು 160 ಆಯ್ತಾ? ಬಾನೆಗೆಟ್ಟೆ. ನಮ್ಮ ಕಾಲೇಜಲ್ಲಿ ಒಂದು ಈ ಥರ ಅಂಗಡಿ ಹಾಕಕ್ಕೆ ಎಷ್ಟು ಕೇಳು? ಹಾಕೋದು ಇನ್ನೇನು ಇಷ್ಟು ಹಾಕ್ಬಿಡೋಣ. ಯಾರ್ಯಾರ್ದು ಏನೇನು ಎಲ್ಲ ಮಿಕ್ಸ್ ವಡೆ ತಿನ್ನಿ ಬೇಕಾದ್ರೆ. ಬೂಸ್ಟ್ ನಮ್ದು ಸಾಕು. ಸಮಿತಂದೆ ಇದು ವಡೆ ಮತ್ತೆ ಇದು ಅಂತ ಮತ್ತೆ ಇಷ್ಟು ನಮ್ಮದು. ಯಾರ್ಯಾರು ಕೈ ಹಾಕಂಗಿಲ್ಲ ಮೊದಲೇ ಹೇಳಿದ್ದೀನಿ. ಸರಿನಾ? ನೋಡ್ತೀನಿ. ನನಗೊಂದು ತಗೊಂಡು ಕೈ ಅರ್ಧ ತಗೋ. ನೀನು ಅರ್ಧ ಕೊಡಿ, ನಾವು ಅರ್ಧ ಕೊಡ್ತೀವಪ್ಪ. ಇಲ್ಲ ಅರ್ಧ ಕೊಡ್ತೀನಿ ನಾನು. ಯಾವ್ದು ಅರ್ಧ ಬೇಕು? ಎರಡಾಗ ಅರ್ಧ ಕೊಡಬೇಕು. ಎರಡು ಕೊಟ್ರೆ ನೀನು ಒಂದೇ ಕೊಡ್ತೀಯ? ನಾನು ಪಪ್ಸು ಜಾಸ್ತಿ ಕಾಸ್ಟ್ಲಿ ಅದು. ನೋಡಿ ಪಪ್ಸು ಅರ್ಧ ಕೊಟ್ಟಿದ್ದೀನಿ. ಅವೆರಡಾಗ ಅರ್ಧ ಕೊಡು. ಸರಿ ಆಯ್ತು. ಆಮೇಲೆ ಕೊಡಿ, ಇವಾಗ ಮುರಿಬೇಡ ಸರಿನಾ? ಶೇರ್ ಮಾಡ್ಕೊಂತೀನಲ್ಲ ಇತ್ತು ನಿನ್ನ. ನಂದು ಒಂದೇ ಬಿಡ. ಎಷ್ಟು ಕೊಟ್ಟ ನೋಡಿ. ಇದು ನ್ಯಾಯನಾ? ಇಷ್ಟು ಅವಳು ಏನು ಗೊತ್ತಾ ತಲೆ ಕಂಡಿರೋದು? ಅವಳು 2 ಐಟಮ್ ಕೊಡ್ತಾಳು. ಅದಾಗ ಅದಕ್ಕೆ 2 ಬೇರೆ ಇಂಟು ಇಷ್ಟು ಕೊಟ್ಬಿಡೋದು ಅಂತ. ನಾನು ಎಂತ ನಮಗೆ ಹೇಳು, ದೊಡ್ಡ ಪೀಸ್ ಮಟ್ಟೆದ ಇಲ್ಲಿ ಮಾಡಿಕೊಂಡಿದ್ದೀನಿ. ಚಿಟ್ಪಿಟ್ ನಂಗೇನು ಬೇಜಾರಿಲ್ಲ. ಕಾಲೇಜ್ ಮುಗಿಯೋವರು ಇದೊಂದೇ ಕೆಲಸ ಐತಿ, ಬೇರೆ ಏನಿಲ್ಲ. ಇವನೇ ಕಣ ಹೈಟ್ ನೋಡ್ತಾ ಇದ್ದಾನೆ ನಂದು ಆ್ಯಪ್ ಅಲ್ಲಿ. ಹೆಂಗಲ್ಲ ಅದು ವೈಫಲ್ ನೋಡ್ಬೋದು. ತೋರ್ಸಪ್ಪ ಆಯ್ತು ಒಂದ್ಸರಿ ಕರೆಕ್ಟ್ ಬರ್ತೇನೆ ಅಂತ. ನಾನು ಬೇಡ ಅವಳದೇ ತೋರ್ಸಪ್ಪ ಆಯ್ತು. ಅವಳು ಕರೆಕ್ಟಾಗಿ 2 ರೆಡಿ ಬಂದ್ರೆ ಫಿಕ್ಸ್ ಅಂತ. ಹಿಂಗಿದ್ಕೋ ತೋರ್ಸಲ್ಲ ಇಷ್ಟೊಂದಿಂದ. ಓಯ್ ಕರೆಕ್ಟ್ ನಿಂತ್ಕೋ. ಮೆನ್ ಸ್ವಲ್ಪ ಕೆಳಗಡೆ ಹಾಕೊಂಡು ಕುಳ್ಕೊಳ್ಳಿ. ಹೋಗ್ಕಂಡ್ಲಾಪಿ ಎಷ್ಟೊಳಪ್ಪ ಹೇಳು? 1.34 ಮೀಟರ್. ಕರೆಕ್ಟ್ ತಲೆ ಮೇಲೆ ಇಕ್ಕೋ. ತಲೆ ಮೇಲೆ ಇಲ್ಲಿ ಗಂಟೆ ಇಕ್ಲಾ? 1.4442 ಫೀಟ್ ಎಲ್ಲ ಹೇಳಿದೆ.
1.44 ಮೀಟ್ರು ಇರು 1.44 ಗೂಗಲ್ ಹೊಡಿಯೋಣ ಇವಾಗ 4 ಕಡೆ ಇದೀವಿ ಸರಿ ಏ, ನಿನ್ ತಲೆ ಬುಡ 4 ಕಡೆ 4 ಅಡಿ 8 ಇಂಚು ಅಷ್ಟೇ ಮ್ಯಾನ್ಗಳು ಪಾಸಿಬಲ್ ನೀನು ಕರೆಕ್ಟ್ ಆಗಿರದೆ ಅದು ಇದ್ರಾಗೆ ವಿಡಿಯೋದಲ್ಲಿ ನೋಡಿ ಕರೆಕ್ಟ್ ಆಗಿ 2 3 ಅಡಿ ಮೇಲೆ ಕಾಣ್ತಿಲ್ಲ 3 ಕಾಲ್ ಅಡಿ ಇದೆಯಾ ನಂದು ಕರೆಕ್ಟಾಗಿ ಬರುತ್ತೆ 6.2 ಅಂತ ಬರುತ್ತೆ ನನ್ ಚೆಕ್ ಮಾಡ 5.10 ಫೀಟ್ ಬಂತು ಅಂದ್ರೆ ಪಕ್ಕ ಅಂತ ಕಣ ಮೆಜರ್ಮೆಂಟ್ ಮಾಡೋದಾಯ್ತು ಲೇ ಬರೀ 5.10 ಅವಾಗ ಐತಿ ಪಿ ಯು ನಲ್ಲಿ ಮಾಡಿ ಆಯ್ತು ಮಾಡು ಚೆಕ್ ಮಾಡು ಆಯ್ತು ಈ ಕಡೆಗೆ ಮಾಡು ಮಾಡಲ್ಲ ಎಷ್ಟಿದೀನಿ ಮಾಡಲ್ಲ ಆಯ್ತು ಅದೇ ಅಡ್ಡ ನಿಂತ್ಕೊಳ್ಳೋ ಹಂಗೆ 5 feet 9.2 ಪಕ್ಕಾ ಒಂದೇ ಒಂದು ಮಿಸ್ಟೇಕ್ 5 9 ಇವಳು 5 8 ನನಗೂ ಹಿಂಗ ಒಂದೊಂದು ಡಿಫರೆನ್ಸ್ ನನಗೂ ಮ್ಯಾನ್ ಇಲ್ಲಾಪಿ ನೀನು 5 9 ಲೇ ಇಲ್ಲಿಂದ ಒಂದೊಡೆ ಆಯ್ತಾ ನಂದು ಇಂಚಸ್ ಮೇಲೆ ಡಿಪೆಂಡ್ ಅದು 5 feet ನಿನ್ ತಲೆ ಬುಡ ಇನ್ಸುಸು ಬುಲ್ಡೆ ಬೋಗಸ್ ಬಂದೆ ನಾನು 6 ಅಡಿಗೆ 1 ಇಂಚು ಅರ್ಧ ಇಂಚು ಕಮ್ಮಿ ಇದೀನಿ ಏ ಅದೇ ಕೂಡ ಬಂದದಲ್ಲಿ 5 feet 9.2 ಇಂಚಸ್ ನೀನು ಲೇ 12 ಇಂಚಿಗೆ 1 ಫೀಟು ಚಾನ್ಸ್ ಇಲ್ಲ ಹೌದು ಹೂ ಕಣೋ ಯಾರಿಗೆ ಚಾಕ್ಲೇಟ್ ಕೊಟ್ರೆ ಚಾಕ್ಲೇಟ್ ಇಸ್ಕೋಬೇಡ ಜೋಪಾನ ಬಜ್ಜಿ ಇಸ್ಕೊಂಬೇಡಪ್ಪ ಬೈ ಬರ್ತೀನಿ ಟಾಟಾ ಬೈ ಬೈ ಸಾರಿ ಫಿನಾನ್ಸ್ ಕ್ಲಾಸು ನನಗೆ ಯಾವ ಕ್ಲಾಸ್ ಇಲ್ಲ ಮನೆಗೆ ಹೇಳ್ತೀನಿ ಬೈ ಸಿಗೋಣ ನೆಕ್ಸ್ಟ್ ವಾರ ನೆಕ್ಸ್ಟ್ ತಿಂಗಳು ಮುಂದಿನ ತಿಂಗಳು ಬಾಯ್ ಗೈಸ್ ಕಾಲೇಜ್ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಮನೆಗೆ ಬಂದಿದ್ದಾಯ್ತು ನಮ್ಮ ವಸಂತಮ್ಮನ ಜೊತೆ ಇವಾಗ ಸಂತೆಗೆ ಹೋಗ್ಬೇಕು ಸಂತೆ ಒಳಗೆ ತೋರಿಸ್ತೀನಿ ರೀ ಇವತ್ತು ಅಪರೂಪಕ್ಕೆ ವಸಂತಮ್ಮ ಬಂದಿದೆ ಎಷ್ಟದೆ 500 ಸಾಕು ನೋಡಿ ಸಂತೆನೇ ತಾಂಬರೋಣ ಗೈಸ್ ಇವತ್ತು ತ್ಯಾಮಳ ಸಂತೆ ಮಾಡಿದ್ವಿ ತ್ಯಾಮಳ ಸಂತೆ ಮಂಗಳವಾರ ಹೋಗ್ಬಿಟ್ಟು ಮನೆಗೆ ತರಕಾರಿ ಎಲ್ಲ ಖಾಲಿ ಬಿಟ್ಟಂತೆ ತರಕಾರಿ ತಗೊಂಬರ್ಬೇಕು ಇವಾಗ ಯಾರ್ದು ಬೈ ಮಾಡಿದ್ ಮನ್ರಿಗೆ ಓಡ್ ಬತ್ತಿ ಕಡೆ ಯಾನು ಹೋಗಿ ಬರ್ತೀವಿ ಕಾಸು ಕೊಡು ಮಳೆ ಬರಂಗಾಗದೆ ಉಲ್ತಮ್ಮ ಹಾಕಪ್ಪ ನೋಡ್ರಿ ಇವಾಗ ಗಂಗಬರಪ್ಪಲ್ಲ ತಂತಂದು ಎಳಿಯಕ್ಕೆ ಕೊಡು ನೀನೇ ತಂದು ಎಳಿತಿದ್ದು ಅಯ್ಯ ನನ್ಗೆ ಗೊತ್ತು ಕೊಡು ಹೆಂಗ್ಸ್ಗೆ ಸಂಸಾರ ಮಾಡೋಳ ಗೊತ್ತಿಲ್ವ ಏನ್ ತರ್ಬೇಕು ಕಾಸೆಲ್ಲ ಅಲ್ಮಾಡಿ ಕಳ್ರಿ ಎತ್ಕೊಂಡ್ಬಿಡ್ತಾಳೆ ಇನ್ನೊಂದು ರೂಪಾಯಿ ಇಸ್ಕೋ ತಿಂಡಿ ತಾಂಬರ ಮಸಾಲೆ ತಿನ್ಕೊಂಬರೋಣ ಏ ಯಾವ ಮಸಾಲೆ ಮಸಾಲೆ ತಿನ್ನಕ್ ಹೋದ್ರೆ ಅರ್ಧ ಕೆಜಿ ಬೆಳ್ಳುಳ್ಳಿ ಬರ್ತವೆ ಏಯ್ ತಿನ್ನೋ ಎಷ್ಟು ತಿನ್ಬೇಕಣ್ಣ ಮಗು ಅಲ್ಲ ಓಡ್ಸೋ ಮೊತ್ತಮ್ಮ ಓಡ್ಸು ಮೊತ್ತಮ್ಮ ಏನು ಗೊತ್ತದ ಮೊತ್ತಮ್ಮ ಆಯ್ತು ನಿನ್ಕೇನು ಅಯ್ಯ ಅಲ್ಲಿ ರೋಡಾಗ 1 ಕೋಟಿ ಬಿದ್ದಿರ್ತಪ್ಪ ಇದ್ಕೊಂಡೋಗಲ್ಲ ಯಾರ ಪರ್ಸಾಗೆ ಅಪ್ಪನ ಪರ್ಸಾಗ ಅಪ್ಪ ಪರ್ಸಾಗ 200 ರೂಪಾಯಿ ಎಗ್ರಸ ಅಂದೆ ಕಣಪ್ಪ ನೋಡ್ಕೊಳಪ್ಪ ಆಮೇಲೆ ನಾನು ಬೆಳಗ್ಗೆ 200 ರೂಪಾಯಿ ಇಸ್ಕೊಂಡಿದ್ದೀನಿ ಪೆಟ್ರೋಲ್ ಹಾಸಕ್ಕೆ ಹೋಗಿತಾರೆ ಅಂದ್ರೆ ಪೆಟ್ರೋಲ್ ಹಂಗೆ ಬರ್ತದ ಓಡ್ ಏನು ಬೇಕು ಏನೇನು ನಂಗೆ ಗೊತ್ತಿಲ್ಲ ನೀನು ಏನು ಹೇಳಿದ್ರೆ ಹಿಂದೆ ನಾನು ನಡ್ಕೊಂಬತ್ತೀನಿ ವ್ಯಾಪಾರ ನಿಂದೆ ಕಾಸು ಕೊಡೋದು ನಿಂದೆ ಚೌಕಾಸಿ ನಿಂದೆ ಅಷ್ಟು ತ್ಯಾಮಳ ಸಂತೆ ಅಮ್ಮ ತಗೊಂಡು ಬಂದೈತೆ ಆಯ್ತು ಇವಾಗ ಹೆಂಗಣ ತರಕಾರಿ 60 ರೂಪಾಯಿ ಅಂತ ಬರೀ ಕ್ಯಾರೆಟ್ ತಗೊಂಡಿದ್ದಿ ಅರ್ಧ ಕೆಜಿ ಏನಾದ್ರು ತಗೋಣ ನಮ್ದು ಅರ್ಧ ಕೆಜಿ ಬೇಡ ಕ್ಯಾರೆಟು ಗೆಡಗಸೋಣ ಅಲ್ಲಿಂದ ಬಂದ ಹುಳ್ಳಿಕಾಯಿ ಮತ್ತೀಗ ಹಾಕೋ ಅಣ್ಣ ಹುಳ್ಳಿಕಾಯಿ ಒಂದು ಅರ್ಧ ಕೆಜಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು 2 ಕೆಜಿ ತಗೊಂಬಿಡು ಅಣ್ಣ ಅರ್ಧ ಕೆಜಿ ಹುಳ್ಳಿಕಾಯಿ ಅರ್ಧ ಕೆಜಿ 1 ಕೆಜಿ ಮಾಡೋಣ 1 ಕೆಜಿ ಹಾಕ್ಬಿಡು 1 ಕೆಜಿ ಅಂತಿ ಅದೇ ಅದೇ ತಾನೆ ಅದೇ ಹಾಕ್ಬಿಡ್ರಿ ನಾಟಿ ಎರಿಗೋಟಿ ಅದು ಎಲ್ಲ ಇದಾಗ್ಬಿಟ್ಟದಲ್ಲ ನಾವು ಚೆನ್ನಾಗಿರಬೇಕಣ ಇದ್ರೆ ನಾಳೆ ಬೆಳಗ್ಗೆ ಟಿಕೆಟ್ ತಂದೇವೆ ಹಾ ಹುಳ್ಳಿಕಾಯಿ ಹೆಂಗೆ ರೇಟು ಹುಳ್ಳಿಕಾಯಿ ಹೆಂಗೆ ಕೆಜಿ 100 ರೂಪಾಯಿ ತರಕಾರಿಗೆ 150 ರೂಪಾಯಿ ಇದು 1 ಕೆಜಿ ಚಿಕನ್ ಬರ್ತದೆ 4 ಕೆಜಿ ಹಾಕಿದ್ರೆ ಸಾಕಾಗದಲ್ಲ ನಾವು ಏನು ಅರ್ಧ ಕೆಜಿ ಹುಳ್ಳಿಕಾಯಿ ತಂತಿನದು ಒಪ್ಪತ್ತು ಹಾಕೋದು ಎಷ್ಟು ರೂಪಾಯಿ ಕೇಳ ಅಷ್ಟಕ್ಕೆ ಎಷ್ಟಾಯ್ತು ಓಹೋ 100 ರೂಪಾಯಿ ಅಷ್ಟಂತ ಕೊಡಮ್ಮ ಸಾಲ್ದಾ ಏನು ಸಾಲ್ದ 120 ರೂಪಾಯಿ ತರಕಾರಿ ಬೇಡವಾ 120 ರೂಪಾಯಿ ತಗೊಂಡು ಇದು ಮಾತಾಡ್ತೀವಿ ಇಲ್ಲ ಕಣ್ಣಣ್ಣ 100 ರೂಪಾಯಿ ಅದು 20 ರೂಪಾಯಿ ಡಿಸ್ಕೌಂಟ್ ಕೇಳು 100 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿ ಬಿಡಲ್ವ 200 ರೂಪಾಯಿ ಕೊಟ್ಬಿಟ್ಟು 120 ರೂಪಾಯಿ ಚೇಂಜ್ ಕೊಡೋದು ನೀನು ಹೌದು 20 ರೂಪಾಯಿ ಬಿಡಲ್ವಾ ಬರುತ್ತೆ ಕೊಡೋಣ ಅನ್ಬೇಕು ಅವಾಗ ನಮ್ಮ ನಾಗೇಶ್ ಅಣ್ಣ ಅಂತಾರಲ್ಲ ಬರುತ್ತೆ ಕೊಡೋಣ ಅಂತ ಬರುತ್ತೆ ತಿನ್ನು ಇಳೋದ್ರ ತಗೋತಿರಪ್ಪ ಒಂದು ಅರ್ಧ ಕಟ್ಟ ನಮ್ಮನೆ ಹೇಳಿದಾಗ ಇಲ್ಲೇ ತಗೋ ಅಣ್ಣ ಇಳೋದಿಲ್ಲ ಹೆಂಗೆ ಅರ್ಧ ಕಟ್ ಕೊಡ್ತಿ ಅಡಿಕೆ ಏ ಬೇಡ ನಮ್ಮನೆ ಯಾರು ಹಾಕೊಳಲ್ಲ
ಅರ್ಧ ಕಟ್ಕೊಡು, ಒಂದು 50 ರೂಪಾಯಿ ಅಡಿಕೆ ಕೊಡು. ಒಂದು ಕಟ್ ಕೊಡು ಅಂದ್ರೆ ಯಾಕೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡ್ಕೊಂಡು ನೀನೇ ಏ ಬೇಡ ಕನ್ನಡ, ನಮ್ಮನೆ ಯಾರು ಹಾಕೋಣಲ್ಲ, ಅರ್ಧ ಕಟ್ಕೊಡು ಸಾಕು. ಬರೋರ್ಗೆ ಪಕ್ಕದವ್ರಿಗೆ 100 ರೂಪಾಯಿ ಕೊಡುತ್ತಿ, ಸರಿಯಾಗಿದೆ ಕಡೆ ಚೆನ್ನಾಗಿರೋ ಹಾಕು. ಏನು ಗೋಟ್ ಹಾಕ್ತಿ? ನಾವು ಗೋಟ್ ಹಾಕ್ಬಿಡೋಣ, ಚೆನ್ನಾಗಿರೋ ಹಾಕು. ಗೋಟ್ ಅಂತ ಯಾಕಂದ್ರೆ ಇಲ್ಲಿಂದ ನೀನು ಅದು ನೋಡೋ ಗೊತ್ತಾಗಲ್ಲ ಅಂತ್ಯಾ? ಅಲ್ಲಿ ನೋಡಲ್ವಾ? 50 ರೂಪಾಯಿಗೆ ಹಾಕ್ಬಿಡ್ರಿ. 50 ರೂಪಾಯಿಗೆ ಹಾಕ್ರಿ. 40 ರೂಪಾಯಿ ಕೆಜಿ ಅಂದ್ರೆ 50 ರೂಪಾಯಿ ಹಾಕೊಂತದೀವಿ ಅಮ್ಮ. 60 ರೂಪಾಯಿ ಒಂದು ಕಲ್ಲು ಹಾಂ ಸಾಳಪ್ಪ ನೀನು ಹೆಂಗೋ ಎಷ್ಟಕ್ಕ? 60 ರೂಪಾಯಿ ಒಂದು ಕಾಲು, 50ಕ್ಕೆ ಒಂದು ಕಾಲ. ಹಾಂ ಹಂಗೆ ಎಲ್ಲ ತಿಂದಂಗೆ ಎಲ್ಲ ತಿಂದಂಗೆ. ಹಾಂ ನಡಿ ನಡಿ. ಎಲ್ಲ ಹೆಂಗ್ ಬೇಕು ಕೊಡಿ, ನಾನು ಹಾಕಂತೀನಿ. ನಾನೇ ತಂದಿರೋ ನಿನ್ನ, ನಾನೇನು ಇದು ಮಾಡೋದು ನಡಿ. ಈರುಳ್ಳಿ ತಣ್ಣದಾಗಿ ತಗ ಇಲ್ಲಿ ದಪ್ಪನಾಗ ಅಲ್ಲಿ. ಹೀಗೆ ಅಣ್ಣ ಈರುಳ್ಳಿ ಹೆಂಗೆ? ಹೆಂಗಣ ಈರುಳ್ಳಿ? 6 ಒಂದಂಗೆ 5 ಅಲ್ಲೇ 4 ಹೋಗೋದಾ? ಅಲ್ಲೇ ಬರ್ಬೇಡ. ಇವು 4 kg 4 kg ನೀವು ಅಲ್ಲೇ ಒಳ್ಳೆ ದಪ್ಪನ ಬಂದಿದ್ದು. ಅದೆಷ್ಟು? ಅಲ್ಲಿ 4 kg ಬಂದಿದ್ದು. ಇವು 4 kg 5 kg ಕೊಡೋಣ. ಅರ್ಧ kg ಬೆಳ್ಳುಳ್ಳಿ. ಇನ್ನೇನ ಅಲ್ಲಿ ಮನೆ ತವೆ ಬಂದಿದ್ದು, ಇಷ್ಟಪ್ಪನೇ ಇದ್ದ ಕಳ್ಳ ಬೆಳ್ಳಿ. ಹ್ಞೂ 100 ರೂಪಾಯಿ ಈರುಳ್ಳಿ ಹಾಕ್ಬಿಡಿ. ಚೆನ್ನಾಗದೆ ಮನೆ ತವೆ ಬಂದಿದ್ದು 5 kg. ನನ್ನ ಮಗ ಬೇಡ ಅಂದಲ್ಲ. ನಾನೇನು ಬೇಡ ಅಂತೀನಿ. ಮಂತ ಬಂದಿನಂತೆ ಮಂತ ತಗೊಂಡ್ಬೇಡ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೆ. ಎಲ್ಲ ಈರುಳ್ಳಿ ಒಂದೇ ಸುಂದರ ಏನು ಚೆನ್ನಾಗದೆ ನೋಡಿ. ಕರೆಕ್ಟಾಗಿ ಚೇಂಜ್ ಆಯ್ತೇನೋ ಕರೆಕ್ಟ್ ಕೊಟ್ಟಾರ. ಎತ್ಕೋ ಬಿಡು, ನಾನು ಎತ್ಕೊಂತೀನಿ ಕೊಡಲಿ. ಕೊಡಿ, ನಾನು ಎತ್ಕೊಂತೀನಿ. ನಾನು ಎತ್ಕೊಂಡೆ ಕೊಡೋಮೇಲೆ ಯಾಕೆ ವಯಸ್ ಮುಂದೆ ಇದೇ ಕತೆ. ನಾನು ಪೂರ್ತಿ ಇದೇ ಕತೆ. ನನ್ನ ತಂಗಿ ಕೊಟ್ಬಿಡಿ ಇವತ್ತು ಅಂತ ಮರಳು. ಇವಾಗ ಇದೇ ಬಳು 10 ರೂಪಾಯಿ ಅನ್ನಕದ ಎಲ್ಲ 10 ರೂಪಾಯಿ ತಗೊಳಮ್ಮ. ನೋಡಿ ಸಾಕದು ಒಂದೇ ಬರೀ ಅಷ್ಟು ಮಾಡ್ತಾಳೆ ಬಂದಿರಿ. ಬರೀ ಇತ್ತಾಗಬೇಕಲ್ಲ. ಇನ್ನೇನು ಇನ್ನೇನು ಬೇಕಾಯ್ತು? ಅಷ್ಟು ಕುಡಿತಾ ಪಾಪ್ಕಾರ್ನ್ 10 ರೂಪಾಯಿ ತಗೋ. ತಿಂತಿ ಕವರ್ ನೋಡಿ ತಿನ್ನಕ್ಕೆ ಮನ್ಸು ಬರಲ್ಲ ನಡೆಯಪ್ಪ ನಂಗೆ. ಇಲ್ಲ ಕಳಂಬ್ರಿಲೇ ಅಲ್ಲಿ ತಾಂಡಿ ನಾವು ಅವಾಗಲೇ ಪ್ಯಾಕೆಟ್ ಅಷ್ಟಲ್ಲ ಮನೆಗೆ ಹೊಸ ಹೀಗಾಗಿ ದೇವ್ರ ಪೂಜೆ ಹೀಗಾಗಿ ಇಲ್ಲೇ ತಾನೇ ಅವಳಿಗೆ ನೀನು ತಾಂಡಿದ್ದು. ಇಲ್ಲಿರೋದು ನೋಡು. ಇನ್ನೂ ಇಲ್ವಾ? ಮುಂದ್ಕೋಬೇಕ ನಡಿ. ಬರೀ ಹಿಂಗೆ ಮುಂದ್ಕೊಂಡ್ ಬರಲ್ಲ ನೋಡೋಣ. ಮುಂದ್ಕೋಗನ್ ಬಾ. ನೋಡಪ್ಪ ಆಯ್ತು ಕೊಡಿಲ್ಲ, ನಾನು ಹಿಡ್ಕೊಂತೀನಿ. ನೋಡಿ ಏನು ಟೆನ್ಷನ್ ಅಂತ ಹಿಡ್ಕೊಂಬತ್ತಲ್ವ ಇಲ್ಲಿ. ನನಗೇನು ಭಾಡ ದನ ಬೆಳೆಸ ಬಿಡಿಸಿಲ್ವ ನೀನು? 50 kg ಹುಡುಗಿರ್ನೇ ತೊಗೊಂಡೋಗ್ತೇವಂತೆ ಎಲ್ಲ ಕರ್ಕೊಂಡೋಗ್ರೆ. ಅದೇನಾ ನಿನ್ನೆ ತೊಗೊಂಡೋಗಲ್ವಾ? ಇದನ್ನೇ ತೊಗೊಂಡೋಗಲ್ವಾ? 20 kg 10 kg ಎಲ್ಲ ಇದು ತಾನೇ. ನಿನ್ನೆ ಎತ್ಕೊಂಡು ಶಿವಗಂಗೆ ಬೆಟ್ಟಾತಿದ್ದೇನಂತೆ. ಇನ್ನು ತರಕಾರಿ ಯಾವಲೇಕ ಎಲ್ಲ ಅಷ್ಟೊಂದು ಮುಡ್ಕು ಜಲ್ದಿ. ಆಮೇಲೆ ಕಬ್ಬಿನ ಜ್ಯೂಸ್ ಕೊಡ್ಸಮ್ಮ. ಕೊಡಿಸ್ತೇವೆ ಎಲ್ಲ ಇಲ್ಲ ಬಿಸಾಕ ಕುಡಿ ಸಾಕು ಕುಡಿ. ಚೆನ್ನಾಗಿದೆ. ಆಯ್ತು ಕಾಫಿ ನಾಷ್ಟ ಎಲ್ಲ ಯಾವ ಊರಕ್ಕ? ನೀವು ಇದೇ ಊರ? ಹೌದಾ? ಹಾಂ ಹಾಂ ಆಯ್ತಾ. ಕಾಫಿ ಗೀಫಿ ಕಬ್ಬನ ಕೊಡ್ತಿದ್ದೀರಾ? ಕೊಡಿ ನನಗೆ. ಇಲ್ಲ ಪರವಾಗಿಲ್ಲ ಕೊಡಿರಿ. ಎಲ್ಲಮ್ಮ ಇಲ್ಕಣಮ್ಮ ಅಷ್ಟ ಪುಡಿ ಸುತ್ತಾಡ್ಸಿ ಕಬ್ಬನಲ್ಲಿ ಕೊಡಿಸ್ತೇವೆ ಎಲ್ಲ ಬಿಸಾಕ ಹೋಗಲ್ಲ ಇವಾಗ ಅಮ್ಮ. ಕುಡಿ ನಡಿ. ಹಾಯ್ ಥ್ಯಾಂಕ್ಸ್. ಆಯ್ತಾ ಕಾಫಿ ಬೋಂಡ ಕೊಡ್ಸೋ ಇಲ್ಲೇ ಬಿಸಾಕ ಹೋಗಲ್ಲ ಇವಾಗೆಲ್ಲ. ಥೂ ಅವೆಂತಿದ್ದೀವ ಅಲ್ಲೇ ಚೆನ್ನಾಗಿ ಮಾಡ್ತೀನಿ ಅವ್ರು. ಅಯ್ಯ ಈಗ ಬೇಕಾದ್ರೆ ತಾನು ತಿನ್ನಪ್ಪ. ನಂಗೆ ಬೇಕು ಕೊಡ್ಸು ತಿಂತೀನಿ. ನಾನು ಇವಾಗೆಲ್ಲ ಕಾಂಪ್ರಮೈಸ್ ಆಗಲ್ಲ, ತಿಂತಾರ್ತೀನಿ ನಾನು. ಕಬ್ಬನಲ್ಲಿ ಕೊಡ್ಸು ಬೋಂಡ ಕೊಡ್ಸು. ಇಲ್ಲಾಂದ್ರೆ ತರಕಾರಿ ಚೀಲ ಇಲ್ಲೇ ಬಿಸಾಕೋತೀನಿ. 2 ಚೀಲ ಹೊತ್ಕೊಂಬತ್ತಾರೆ. ಇನ್ನೇನು ಅನ್ಕೊಂಡಿದ್ಯಾ? ತೂಕ ಹಾಕೋಯ್ಕಣಮ್ಮ ಒಂದೇ ಕೈ ಇಟ್ಕೊಂಡಿದ್ದೀನಿ. ಏನ್ಲ ಮರಿ ಅಷ್ಟೇ. ನಾ ಇಲ್ಲೇನು ಸಿಗಲ್ವಾ? ಇಲ್ಲ ನಾವು ಪ್ರತಿದಿನ ಚಾನೆಲ್ ನೋಡ್ತಾ ಇರ್ತೀವಿ. ಏನು ಹೇಳ್ರಿ ನಿಮ್ಮ ಹೆಸರು? ಫ್ಯಾಮಿಲಿ ಕುತ್ಕೊಂಡು ನೋಡ್ತಿರ್ತೀವಿ. ಹೆಸರು ಹೇಳ್ರಿ. ಫ್ಯಾಮಿಲಿ ರೀ. ನಿಮಗೆ ಮದ್ವೆ ಎಲ್ಲ ನೋಡ್ತಲ್ಲ ನಾವು. ಮದ್ವೆ ಮಾಡಿದ್ದು ಎಲ್ಲ ಪ್ರತಿದಿನ ಕುತ್ಕೊಂಡು ನೋಡ್ತಾ ಇರ್ತೀವಲ್ಲ. ನಿಮ್ದು ಇದೆ ಯಾವ್ರಕ್ಕ ನಿಮ್ದು? ನಮ್ದು ಇದೇ ಊರೇ. ಯಾಮೂರ್ಲೆನಾ? ನಾವು ಕಾಲೇಜ್ ಹತ್ರ ಬರ್ದಿ ನಮ್ದು ಹೆಸರು ಒಳ್ಳೆ ಇದ್ರ. ಇವತ್ತು ಬೆಳಗ್ಗೆ ನೆನ್ನೆನೂ ನೋಡ್ದ ವೆಡ್ಡಿಂಗ್ ಡೇ.
ಕಾಫಿ ಎಲ್ಲ ಆಯ್ತಾ? ಕಾಫಿ ಎಲ್ಲ ಆಯ್ತು. ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಕ್ಕ. ನೀವು ಕಬ್ನಲ್ಲಿ ಕೊಡ್ಸೋಗಿಲ್ಲ ಬಿಸಾಕೋಲ್ಲ ಕುಡಿ ಮರಿ ಬರಲ್ಲ ತಗೊಳ್ಳಿ 2 ಲೋಟ ಹೇಳ್ತೀನಿ. ಕಬ್ನಲ್ಲಿ ಬೇಕು ನನಗೆ 2 ಲೋಟ ಕಬ್ನಲ್ಲು. ಅಣ್ಣ 2 ಲೋಟ ಕಬ್ನಲ್ಲಿ ಕೊಡೋಣ ಅಮ್ಮಂಗೆ, ನನಗೆ ಬೇಡ. ಹ್ಞೂ ಅಮ್ಮನೇ ಲೆಕ್ಕದು. ₹100 ಕೊಡ ಜೋಬಲ್ ತಂದಿಲ್ಲ. ಕುಡಿತೆ ಕುಡಿಬೇಡ ಇವಾಗ, ಕುಡಿ ಬೇಡ ಅಂದ್ರೆ. ಚೆನ್ನಾಗದ. ಯಾಕಪ್ಪ ಕಾಸು ಕೊಡ್ಬಿಡ್ಬೋ, ಹೋಗ್ತೀನಿ ನಾನು. ಬಾಯ್. ಎಷ್ಟಣ್ಣ? 40 ರೂಪಾಯಿ ಇದೆ ಅಮ್ಮ. ಕೊಡಮ್ಮ, ಯಾಕೆ ಹಂಗೆ ನೋಡ್ತಿ? ಇನ್ನ ಬೋಂಡ ಕೊಡ್ಸಿ ಬಂದೆ. ಏನಕ್ಕಮ್ಮ ಅಷ್ಟೊಂದಂಡಿ? ಇನ್ನೇನು ವಾರಕ್ಕೆ ಮಾಡ್ಕವನೆ ಒಯ್ಯ. ಇವು ಒಂದು ವಾರ ಬರ್ಸ್ತೀವಣ್ಣ. ಮಂಗಳವಾರ ಒಂದು ಶುಕ್ರವಾರ ಖಾಲಿ. ಆಮೇಲೆ ನೆಕ್ಸ್ಟು ಎಣ್ಣೆ ತಗೊಂಡು ನೋಡಿಯಪ್ಪ, ಏನೆಣ್ಣೆ? ಹಳ್ಳೆಣ್ಣೆನ ಏನು ತರ ಹಾಕಿಸ್ಕೊತಿ? ಬಾಯ್ ನೋಡಲ್ಲಿ. ಅದೇನಾ ಅಕ್ಕರಲ್ಲೇ ಬಿದ್ದದಿ. ನಾನೇ ಈಗ ಕಟ್ಕೊಂಡ್ ಬಂದೆ ಬನ್ನಿ ಸ್ವಾಮಿ. ಈಗ ಕಾಸು ನನ್ನೇನು ಕುಂಡಿಸ್ಕೊಂಡು ಹೋಗಿದ್ದೆ, ಕುಂಡಿಸೋಗಿದ್ದ ನೀನು. ಕಾಸು ಕೇಳಪ್ಪ, ಎಷ್ಟು ಕಸ ಇದೆ ಅಂತ. ಎಷ್ಟು ಕಸ ಆಯ್ತು? ಇದು 200 ರೂಪಾಯಿ. ಹಾ ಆಗ್ದೇ ಇರ್ತದ. ಬಿಟ್ಟಿಗೆ ಅಂಬರಪ್ಪಲ್ಲ ತಂತಂದು ಹಾಕಕ್ಕೆ. ಅದೇ ಕಾಸು ಕೊಟ್ಟೆ ತಂದೆ. ಬಾರಮ್ಮ, ನಿನ್ಗೇನು ವ್ಯಾಪಾರ ಮಾಡಕ್ ಬರೋನಮ್ಮ. ಕೇಳಿದಷ್ಟು ನೆಟ್ಟ ಬರ್ತದೆ. ಬರೀ ಬಾಯಿ ಹೊಡಕ್ ಅಷ್ಟೇ ಕಣಪ್ಪ. ನಿನ್ನ ಹತ್ರ ಒಂಡ್ರಪ್ಪು. ಅಲ್ಲಿ ಆಚೆ ಹೋಗ್ಬಿಟ್ರೆ ಮಂಕು, ಏನು ಇಲ್ಲ ಅಲ್ಲಿ. ಅವ್ರು ಏನಂದ್ರೆ ಏನು ಕೇಳೋದ ಮಾಡಲ್ಲ. ಒಳಗಷ್ಟು ಕೊಟ್ಬಿಡ್ತಾರದು. ಕುಬೇರ್ನ ಎಂಡ್ರಲ್ಲ ಅವನಪ್ಪ. ಯಾರು ಅವನಿಗೆ ಕೊಡ್ತಾನೆ ಕ್ಯಾಶಿಯರು. ಯಾಕಂದ್ರೆ ಕೊಡೋದಿಲ್ಲ ಕೊಡ್ತದು. ಏನು ತಂದಿಲ್ಲ ತಿಂಡಿನ. ದಬಕ್ನ ಯಾರು ತಿಂಡಿನಿಲ್ಲ. ಕಿತಾಬ್ ದಾರ ಕಟ್ಟಾತದೆ. ತಿಂಡಿ ಹೆಂಗಸರು ಚಪ್ಲಿ ತಗೊಂಡಿದ್ದೀನಿ. 300 ರೂಪಾಯಿ ಚಪ್ಲಿ. ಯಾವನ ಟೈರ್ ತರಕಿನ ದನ ಮೆಸ ತಕ್ಕಿಲೈ ಕುಳಿ ಹಾರ್ಕೊಂಡ್ರೆ ಮುಳ್ಳು ಅಳಗಾಸ್ಕೊತಾವ. ಕಟ್ ಮಾಡಮ್ಮ. 50 ರೂಪಾಯಿ ಕೊಟ್ಟವ್ರೆ. ಸ್ವಾಮಿ ಇಲ್ಲಿಲ್ಲ ಅಣ್ಣ. ಹಿಂಗಿಲ್ಲ ತಾತ. ಇನ್ ತಾತ ಕೊಡೋಣ 5 ರೂಪಾಯಿ 50 ರೂಪಾಯಿಗೆ. ಮುಖಂಡ್ ನಡಿಯಪ್ಪ. ಇದನ್ನ ಹಾಕೊಂಡು ನೀನು ದನ ಮೇಸಕ್ಕೆ ಹೋಗತ್ತದ ನಮ್ಮ ವಸಂತಮ್ಮ. ದನ ಮೇಸಕ್ಕೆ ಇವು ನಾಳೆ ಕಾಲ ದನ ಮೇಸರಲ್ಲ. ಇಲ್ಲಿಲ್ಲ ವಸಂತಮ್ಮ ಅಂತ ಹೋಗು. ಈ ಚಪ್ಪಲಿ ಹಾಕೊಂಡ್ರೆ ಒಂದು 2 ಇಂಚ್ ಉದ್ದ ಬೇರೆ ಕಾಣಿಸ್ತಿ. 900 ರೂಪಾಯಿ ಆಗೋಯ್ತು. ಹೋಗು ಯಾಕೆ ಇದ್ ಕಡೆಗೆ ಬಂದೆ ನೋಡಕ್ಕೆ. ಈ ಗುಲಾಬಿಯು ನಿನ್ನ ನಿನ್ನೆ ಒಣ್ಣೆ ಹೇಳ್ತಲ್ಲ ನೋಡಿ. ಇಷ್ಟು ಇದು ಅರ್ಧ ಚೀಲನೂ ಇಲ್ಲ. 800 ರೂಪಾಯಿ ಡಮಾಗ. ಇಲ್ಲಿ ಹುಡುಗಂಗೆ 5 kg ತಗೋತೀನಿ ನಡಿಯಲ್ಲ ಅಂತ ನಾನೊಂದಕ್ಕೆ 4 kg ತಗೊಳಕ್ ಹೋಗೋದು. ಇಲ್ಲ 5 kg ಇನ್ನೇನು ಬರಲ್ಲ. ಬರಲ್ಲ ನೀನೆಲ್ಲ ಇಂಥದ್ದು ಮಾಡೋದಿಲ್ಲ. ಬರ ತಮ್ಮ ನಂಗೆ ಎಷ್ಟು ಕೊಟ್ಟೆ ನೆಲಗೆ ನೀರು ಬರೀ ನೀರು ಕುಂಬ್ರವ್ನಿ ತೂಕ ಬರಲಿ ಅಂತ. ನೋಡು ಈಗ 50 ರೂಪಾಯಿ. ನಾವು ಯಾರು ನಿಮ್ಮ ತಾತ. ಏನು ಬರೋದು ಬ್ಯಾಗೆ ತುಂಬ್ಕೊಂಡ್ಬಂದಿದ್ವಿ. ಅಯ್ಯ ಹೋಗು ಏನೇನಕ್ಕೂ ಆಗೋಯ್ತು. ಟೂರ್ ಬಂದ್ಬಿಟ್ಟು ಹೋಗಪ್ಪ ನಿಮಗೆ. ನೋಡಪ್ಪ ಈಗ 100 ರೂಪಾಯಿ ಬೇಕು. ಟಮಾಟೆ ಎಷ್ಟು 50 ರೂಪಾಯಿ. ಹಾಂ ಇವು 120. ಸಾಲ ಮಾಡೋ ಒಂದು ಬೋರ್ ಹಾಕ್ಸ್ಬಿಟ್ಟು ಬೆಳೆ ನಡಿ. ಇಷ್ಟಕ್ಕೆ ಎಷ್ಟಾಯ್ತು? ಯಾರನ್ನು ಕೇಳಿದ್ರೆ ಒಂದು 2 ಲಕ್ಷ ಕೊಟ್ಟೆ ಕೊಡ್ತೀನಿ. ಬರಾಕ್ಸಕ್ಕ ಬರಾಕ್ಸ್ತೇನಮ್ಮ. ಕಣಪ್ಪ ಇದರಪ್ಪ ಇಲ್ಲಿ ಇಷ್ಟ ಕಣಪ್ಪ 800 ರೂಪಾಯಿ ಗೊತ್ತು ನೋಡಪ್ಪ. 800 ರೂಪಾಯಿ ಅಂತ ಬಿಟ್ಟು ನೋಡಪ್ಪ. ಇಷ್ಟಿಗೆ 800 ರೂಪಾಯಿ ಹೆಂಗೆ ಲೆಕ್ಕ ಕೇಳೋದು ಎಷ್ಟು ಅಂತ ಗ್ಯಾರಂಟಿ. ಯಾರ ಕುರಿ ಹೇಳ್ಬೇಡ ನೀವು. ಇಲ್ಲಿಲ್ಲ ಅಣ್ಣ ಲೆಕ್ಕ ಕೊಡಮ್ಮ. 100 ಅಲ್ಲ ಯಾರನ್ನು ಕುರಿಗಳಿಗೆ 80 ರೂಪಾಯಾ? ಎಷ್ಟಾಯ್ತು? ತರಕಾರಿ 120. 120 ತರಕಾರಿ. ಟಮಾಟೆ ಹಣ್ಣಿಂದ ಎಷ್ಟು? 200 ರೂಪಾಯಿ. 50 ರೂಪಾಯಿ ಟಮಾಟೆ ಹಣ್ಣು. ಎಲೆ 100 ರೂಪಾಯಿ.
ಎಲೆ ಅಡಿಕೆ 100 ರೂಪಾಯಿ. 800 ರೂಪಾಯಿ ಆಯ್ತಾ? ಚಪ್ಪಲಿ 100 ರೂಪಾಯಿ ಅಷ್ಟೇ. ಎಲ್ಲ 800 ರೂಪಾಯಿ ಎಲ್ಲ ಆಯಿತು. ಕಬ್ನಾಲ್ 50 ರೂಪಾಯಿ ನೈಪು 40. ಇವಾಗ ಮನೆ ಕ್ಯಾರೆಟ್ ಕೊಡಿ ಒಂದಿಷ್ಟು ಅಷ್ಟೇ. ಅದನ್ನೇ ಕೊಡು, ಮುರ್ದಿರೋದನ್ನ ಎಲ್ಲ ಮುರಿ 800 ರೂಪಾಯಿ ಒಂದು 600 ರೂಪಾಯಿ ಹಾಕ್ಸ್ಕೊಂಡು 500 ರೂಪಾಯಿ ನೋಡಿ 2 ಡಮರಸ್ ಬಿಡದೆ. ನೀವೊಂದು ಕೊಟ್ಟೆ, ಅಮ್ಮ ಇಟ್ಕೊಂಡಿತ್ತು. ಅದು ಬಿಟ್ಟು 200 ರೂಪಾಯಿ ಪರ್ಸೆ ಬೇರೆ ದೇಪಿತ್ತು. 50 ರೂಪಾಯಿ ಗಂಡು ಆಸ್ಪತ್ರೆ ಏನೇನು ಕೊಡ್ತು ನಾವು ಹೋಗಪ್ಪ. ಇಷ್ಟೊಂದು ಕಾಸು ಆಗುತ್ತೆ. ಅಯ್ಯೋ ಹೊಟ್ಟೆ ಊಟನೇ ಮಾಡ್ಬಿಡೋಗ ಅಂತ. ಉಳಿದ ಟೊಮೆಟೊನಿಂದ 100 ರೂಪಾಯ 200. ಏಯ್ ಟೊಮೆಟೊನ 50 ರೂಪಾಯಿ. ಹೂವನು 50. 200, 320, 420, 500 ರೂಪಾಯಿ ಆಗೋದು ಅಷ್ಟೇ. ದೇವ್ರಾಣೆ ದೇವ್ರೋಣ. ಇವಾಗ ಕಾಸು ಎಷ್ಟು ತಗೊಂಡಿದ್ದಪ್ಪ? 500 ರೂಪಾಯಿ 1000ನಾ? ಆಮೇಲೆ 200 ರೂಪಾಯಿ ಬೇರೆ ಎಕ್ಸ್ಟ್ರಾ 500 ರೂಪಾಯಿ. 1200 ರೂಪಾಯಿ. 1200 ರೂಪಾಯಿ ಎಷ್ಟದೆ? ಆಗೋ 800 ರೂಪಾಯಿ ಡಮರಸ್ ಕಣಪ್ಪ. ಏನಕ್ಕೆ ಎಲ್ಲ ಬಿಟ್ಬಿಡೋದು ಈ ಕಾಸ? ಆಮೇಲೆ ಎಲ್ಲ ಬಿಟ್ಬಿಡೋದು ಕಾಸು. ಕಳ್ಳಂಬರಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಕಳ್ಳಿ. ಹೋಗು ಎಲ್ಲ ಮಾಡ್ತೀನಿ ಹೋಗು. ಎಲ್ಲ ಉದುರಿಸ್ಬಿಟ್ಟಿದ್ದೀನಿ. ಗ್ಯಾರಂಟಿ 500 ರೂಪಾಯಿ ಬದುಕಷ್ಟೇ ಇರೋದು ಇಲ್ಲಿ. 500 ರೂಪಾಯಿ ಎಲ್ಲ ಬಿಟ್ಟಿದ್ದಿ ಗ್ಯಾರಂಟಿ ಅಷ್ಟೇ. ನಿಮ್ಮಂತ ಕಮಂಗಿಗಳು ಸಾಮಾನು ತರ ಕಳಿಸಿದ್ರು. ಈಗ ಇಲ್ಲಿ ಅಕ್ಕಾಕಪ್ಪ ಇವು 300 ಗ್ಯಾರಂಟಿ ಎಲ್ಲ ಬಿಟ್ಟಿದ್ದೀವಿ. 100 500 ಬಿಟ್ಟಿದ್ದೆಲ್ಲೋ ಎಲ್ಲ 200 ಬಿಟ್ಬಿಟ್ಟಿದ್ದೀನಿ. ಚೇಂಜ್ ಇಸ್ಕೊಂಡಿದ್ದಿಲ್ಲ. 500 ರೂಪಾಯಿ ಕೊಟ್ಟಿರ್ತಾವ. ಇಸ್ಕೊಂಡೆ ಹೇಳು. ಎಲ್ಲ ಇಸ್ಕೊಂಡಿಲ್ಲ ನೀನು. ಬಿಟ್ಟಿದ್ದು ಹೋಗು. ಎಲ್ಲ ನಾವೆಲ್ಲ ಮಾಡ್ತೀನಿ ಬಿಡೋಗು ಹೋಗು. ಒಯ್ಯ ಕೊಟ್ಟ 220 ಈರುಳ್ಳಿ ತಣ್ಣಲ್ಲ. 320 ಕೊಟ್ಟ ಅವನು. ಇಲ್ಲ ಮತ್ತೆ ಮಿಕ್ಕಿದೆಲ್ಲ 10-20 ಚೇಂಜ್ ಅಲ್ಲ. ಇಲ್ಲ ಲಾಸ್ಟಿಗೆ 180 ರೂಪಾಯಿ ಚೇಂಜ್ ಬಿತ್ತು. 180 ರೂಪಾಯಿ ಚೇಂಜ್ ಅಲ್ಲ. 200 400 ರೂಪಾಯಿ ಅಷ್ಟೇ. ಎಲ್ಲ ಬಿಟ್ಬಿಟ್ಟಿದ್ದೀನಿ ಕಳ್ಳಂಬರಿ ಕಾಸ ನಾನು. ಹೋಗಿಲ್ಲ ನಾಳೆ ಹೋಗ್ಲದ ಹೊಟ್ಟೆ ಹೋಗ್ತದೋ. ಮಕ ಏನು ನೋಡ್ತಿ? ದೇವರಾಣೆ ಬಿಟ್ಟಿದ್ದೀನಿ ಎಲ್ಲೋ. ದೇವರಾಣೆ ಬಿಟ್ಟಿದ್ದೀನಿ. ವ್ಯಾಪಾರ ಅಂತ ಕಳಿಸಿ ನಾನು. ನೀನೇ ಹೋಗಿವೆ. ನಾನು ಓದ್ತೀನಿ ನಿನ್ನ. ಹಾಂ ಮಗಳಿರತಕ್ಕ ತಂದಾಗ್ತೆ. ಈಗ ನೀನೇ ತಂದು ನೀನೇ ಮಾಡ್ತೀನಿ. ನಾನೆಲ್ಲ ಬರೋ ಮೆಚ್ಕ ಕಿವುಚ ಉಪ್ಪು ಮೆಣಸಿನ ಕೇಸ್ತಾ ಇಕ್ಕದ ಉಂಡ ಉಂಡ ಮಲಿಕಂಡ ಅಷ್ಟೇ. ಇಲ್ಲಿ ಹುಡುಗ 5 kg ಬಂದಿತ್ತ ಬಿಟ್ಬಿಟ್ಟ. 4 kg ದಬ್ಬರ್ಸಕ್ಕೆ ಹೋಗಿದ್ವಿ. ದಪ್ಪವಿಗೂ ಯಾವುದು ದಪ್ಪವಿದ್ದು ಚೆನ್ನಾಗಿದ್ದು. ಇದೆಲ್ಲ ಮಾಡಿ ನೋಡಿ ಅಡುಗೆನ ಅಷ್ಟೇ. ನೋಡೋಣ ಮುಂದೆ ಕತೆ. ನೋಡಪ್ಪ ನೀನು ಪಾವ್